ರಾಜ್ಯದ 23 ಮಂದಿ ಎಸ್ಪಿಗಳಿಗೆ ಮುಂಬಡ್ತಿ ನೀಡಿದೆ ಇದೀಗ ರಾಜ್ಯ ಸರ್ಕಾರ। 23 ಮಂದಿ ಎಸ್ಪಿಗಳಿಗೆ ಡಿಐಜಿ ಆಗಿ ಮುಂಬಡ್ತಿ ನೀಡಿದೆ ಇದೀಗ ಸರ್ಕಾರ। ಭೀಮಶಂಕರ್ ಗುಳೇದ್, ಇಳಕಿಯಾ ಕರುಣಾಕರ್, ವೇದಮೂರ್ತಿ, ಕೆಎಂ ಶಾಂತರಾಜು, ಹನುಮಂತರಾಯ ಸೇರಿದಂತೆ ಇದೀಗ 23 ಮಂದಿ ಎಸ್ಪಿಗಳಿಗೆ ಮುಂಬಡ್ತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ। 23 ಮಂದಿ ಎಸ್ಪಿಗಳಿಗೆ ಡಿಐಜಿ ಆಗಿ ಮುಂಬಡ್ತಿ ನೀಡಿದ ಸರ್ಕಾರ। ಭೀಮಶಂಕರ್ ಗುಳೇದ್, ಇಳಕಿಯಾ ಕರುಣಾಕರನ್, ವೇದಮೂರ್ತಿ, ಕೆಎಂ ಶಾಂತರಾಜು, ಹನುಮಂತರಾಯ, ಡಿ ದೇವರಾಜ್, ಡಾಕ್ಟರ್ ಸಿರಿಗೌರಿ, ಡಾಕ್ಟರ್ ಕೆ ಧರಣಿದೇವಿ, ಎಸ್ ಸವಿತಾ, ಸಿಕೆ ಬಾಬಾ, ಅಬ್ದುಲ್ ಅಹಮದ್, ಎಸ್ ಗಿರೀಶ್, ಎಂ ಪುಟ್ಟಮಾದಯ್ಯ ಸೇರಿದಂತೆ ಇದೀಗ 23 ಮಂದಿ ಎಸ್ಪಿಗಳಿಗೆ ಮುಂಬಡ್ತಿಯನ್ನ ಕೊಟ್ಟಿರುವಂತದ್ದು ಸರ್ಕಾರ। ಟಿ ಶ್ರೀಧರ್, ಎನ್ ಪ್ರಕಾಶ್ ಗೌಡ, ಜಿನೇಂದ್ರ ಗಣಗವಿ, ಜೊತೆಯಲ್ಲಿ ಜೆಕೆ ರಶ್ಮಿ, ಟಿಪಿ ಶಿವಕುಮಾರ್, ವಿಷ್ಣುವರ್ಧನ್ ಸೇರಿ 23 ಮಂದಿ ಎಸ್ಪಿಗಳಿಗೆ ಮುಂಬಡ್ತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ। ಡಿಐಜಿ ಆಗಿ ಮುಂಬಡ್ತಿಯನ್ನ ಕೊಟ್ಟಿರುವಂಥದ್ದು ಇದೀಗ ಇವರೆಲ್ಲರಿಗೂ ಕೂಡ ಡಿಐಜಿ ಆಗಿ ಮುಂಬಡ್ತಿಯನ್ನ ಕೊಡಲಾಗಿದೆ। ಭೀಮಶಂಕರ್ ಗುಳೇದ್, ಇಳಕಿಯಾ ಕರುಣಾಕರನ್, ವೇದಮೂರ್ತಿ, ಕೆಎಂ ಶಾಂತರಾಜು, ಹನುಮಂತರಾಯ, ಡಿ ದೇವರಾಜ್, ಡಾಕ್ಟರ್ ಸಿರಿಗೌರಿ, ಡಾಕ್ಟರ್ ಕೆ ಧರಣಿದೇವಿ, ಎಸ್ ಸವಿತಾ, ಸಿಕೆ ಬಾಬಾ, ಅಬ್ದುಲ್ ಅಹದ್, ಎಸ್ ಗಿರೀಶ್, ಎಂ ಪುಟ್ಟಮಾದಯ್ಯ, ಟಿ ಶ್ರೀಧರ್, ಎನ್ ಪ್ರಕಾಶ್ ಗೌಡ, ಜಿನೇಂದ್ರ ಗಣಗವಿ, ಜಿಕೆ ರಶ್ಮಿ, ಟಿಪಿ ಶಿವಕುಮಾರ್, ವಿಷ್ಣುವರ್ಧನ್ ಸೇರಿದಂತೆ 23 ಮಂದಿ ಎಸ್ಪಿಗಳಿಗೆ ಇದೀಗ ಮುಂಬಡ್ತಿಯನ್ನ ಕೊಟ್ಟಿದೆ। ಇದೀಗ ಇವರೆಲ್ಲರಿಗೂ ಕೂಡ ಡಿಐಜಿ ಆಗಿ ಮುಂಬಡ್ತಿ ಸಿಕ್ಕಿರುವಂಥದ್ದು। ಒಟ್ಟು 23 ಮಂದಿಗೆ ಎಸ್ಪಿಗಳಿಗೆ ಮುಂಬಡ್ತಿಯನ್ನ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ। 23 ಮಂದಿ ಎಸ್ಪಿಗಳಿಗೆ ಡಿಐಜಿ ಆಗಿ ಮುಂಬಡ್ತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ। ಭೀಮಶಂಕರ್ ಗುಳೇದ್, ಇಳಕಿಯಾ ಕರುಣಾಕರನ್, ವೇದಮೂರ್ತಿ, ಕೆಎಂ ಶಾಂತರಾಜು, ಹನುಮಂತರಾಯ, ಡಿ ದೇವರಾಜ್, ಡಾಕ್ಟರ್ ಸಿರಿಗೌರಿ, ಡಾಕ್ಟರ್ ಕೆ ಧರಣಿದೇವಿ, ಎಸ್ ಸವಿತಾ, ಸಿಕೆ ಬಾಬಾ, ಅಬ್ದುಲ್ ಅಹದ್, ಎಸ್ ಗಿರೀಶ್, ಎಂ ಪುಟ್ಟಮಾದಯ್ಯ, ಟಿ ಶ್ರೀಧರ್, ಎನ್ ಪ್ರಕಾಶ್ ಗೌಡ, ಜಿನೇಂದ್ರ ಗಣಗವಿ, ಜೆಕೆ ರಶ್ಮಿ, ಟಿಪಿ ಶಿವಕುಮಾರ್, ವಿಷ್ಣುವರ್ಧನ್, ಡಾಕ್ಟರ್ ಸಂಜೀವ್ ಎಂ ಪಾಟೀಲ್, ಕೆ ಪರಶುರಾಮ್, ಎಚ್ಡಿ ಆನಂದ್ ಕುಮಾರ್, ಕಲಾ ಕೃಷ್ಣಮೂರ್ತಿ ಸೇರಿ 23 ಮಂದಿ ಎಸ್ಪಿಗಳಿಗೆ ಇದೀಗ ಡಿಐಜಿ ಆಗಿ ಮುಂಬಡ್ತಿ ಸಿಕ್ಕಿದೆ। ಈ ಮುಖಾಂತರ ಇದೀಗ ರಾಜ್ಯ ಸರ್ಕಾರ 23 ಮಂದಿ ಎಸ್ಪಿಗಳಿಗೆ ಡಿಐಜಿ ಆಗಿ ಮುಂಬಡ್ತಿಯನ್ನ ಕೊಟ್ಟಿರುವಂತದ್ದು। ಈ ಒಂದು ಕ್ಷಣಕ್ಕಾಗಿ ಅವರು ಕೂಡ ಕಾಯ್ತಾ ಇರ್ತಾರೆ, ಬಿಕಾಸ್ ತುಂಬಾ ವರ್ಷಗಳ ಕಾಲ ಕಷ್ಟವನ್ನ ಪಟ್ಟಿರ್ತಾರೆ। ಇದೀಗ ಇವರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಮುಂಬಡ್ತಿ ಸಿಕ್ಕಿರುವಂತದ್ದು ಡಿಐಜಿ ಆಗಿ। ರಾಜ್ ನ್ಯೂಸ್ ಕನ್ನಡ।